ಹಾಸನ ನಗರದ ಅರಳಿಕಟ್ಟೆ ರಸ್ತೆ ಬಳಿಯ ತವರು ಪಬ್ಲಿಕ್ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಮತ್ತೊಂದು ಮಾನವೀಯ ಘಟನೆಯು ನೆರವೇರಿದೆ. ಸಂಸ್ಥೆಯ ಆಶ್ರಯದಲ್ಲಿದ್ದ ವಿಶೇಷ ಅಗತ್ಯತೆಯ ಗಂಡು ಮಗುವನ್ನು ಅಮೆರಿಕದ ಮೇರಿಲ್ಯಾಂಡ್ ರಾಜ್ಯದ ಪ್ರಜೆಗಳಾದ ಕೆನೆತ್ ಡೇವಿಡ್ ಕಿರ್ಬಿ ಮತ್ತು ಬೆಥನಿ ರಚೆಲಿ ಕಿರ್ಬಿ ದಂಪತಿಗಳು ಕಾನೂನಿನ ಪ್ರಕಾರ ದತ್ತು ಪಡೆದುಕೊಂಡಿದ್ದಾರೆ. ಇದರೊಂದಿಗೆ ತವರು ಸಂಸ್ಥೆಯಿಂದ ಈಗಾಗಲೇ ದತ್ತು ಪಡೆದ ಮಕ್ಕಳ ಸಂಖ್ಯೆ 214ಕ್ಕೆ ತಲುಪಿದೆ. ಇವತ್ತು ನಮ್ಮ ತವರು ಪಬ್ಲಿಕ್ ಚಾರಿಟಬಲ್ ಟ್ರಸ್ಟ್ ದತ್ತು ಸಂಸ್ಥೆಯಿಂದ 214ನೇ ಮಗು ಅನ್ಮೋಲ್ ಅನ್ನೋ ಒಂದು ನಾವು ಹೆಸರಿಟ್ಟಿದ್ದಂಥ ಅನ್ಮೋಲ್ ಮಗು ಇವತ್ತು ಅಮೇರಿಕಾದ ಮೇರಿಲ್ಯಾಂಡ್ ದೇಶಕ್ಕೆ ತೆರಳ್ತಾ ಇದ್ದಾನೆ. ಅವನಿಗೆ ಒಂದು ಅಪರೂಪದ ದೇಹದಲ್ಲಿ ಇರುವಂಥ ಸಮಸ್ಯೆ ಇತ್ತು. ಸೊ ಆ ಮಗು ಒಳ್ಳೇದಾಗಲಿ ಅಂತೇಳಿ ನಮ್ಮ ತವರು ಸಂಸ್ಥೆಯವರು ಇವತ್ತು ಮಕ್ಕಳ ಕಲ್ಯಾಣ ಸಮಿತಿ ಸದಸ್ಯರು ನಾವೆಲ್ಲ ಸೇರಿ ಅವ್ರಿಗೆ ಶುಭ ಹಾರೈಸಿದ ಮಗುನ ಇವತ್ತು ಪೋಷಕರಿಗೆ ಹಸ್ತಾಂತರಿಸಿದ್ದೀವಿ. ಆ ಮಗು ಜೀವನ ಮುಂದೆ ಚೆನ್ನಾಗಿರಲಿ ಅಂತ ನಾವೆಲ್ಲ ಆಶಿಸ್ತೀವಿ. ಥ್ಯಾಂಕ್ ಯು. ನಾವು ಮಗು ನಮ್ಮ ಸಂಸ್ಥೆಗೆ ಬಂದ ಮೇಲೆ ಅದನ್ನ ಮಕ್ಕಳ ಕಲ್ಯಾಣ ಸಮಿತಿ ಮುಖೇನ ಅದನ್ನ ಪ್ರೊಡ್ಯೂಸ್ ಮಾಡಿ ಆ ಮಗುವಿನ ಪೋಷಕರು ಜೈವಿಕ ಪೋಷಕರು ಮತ್ತೆ ಕ್ಲೈಮ್ ಮಾಡಲಿಲ್ಲ ಅಂದ್ರೆ 2 ತಿಂಗಳ ನಂತರ ಆ ಮಗುನ ದತ್ತು ಮುಕ್ತ ಅಂತ ಆದೇಶ ಕೊಡ್ತಾರೆ. ಅದರ ಮೇಲೆ ನಾವು ಅದನ್ನ ಕೇಂದ್ರ ಸರ್ಕಾರಕ್ಕೆ ವೆಬ್ಸೈಟಿಗೆ ಅಪ್ಲೋಡ್ ಮಾಡ್ತೀವಿ. ಕೇಂದ್ರ ಸರ್ಕಾರದವರು ಇದನ್ನ ಮ್ಯಾಚ್ ಮಾಡ್ತಾರೆ. ಆಮೇಲೆ ನಾವು ಕೋರ್ಟ್ ಮುಖಾಂತರ ಅವರ ದಾಖಲಾತಿಗಳಲ್ಲಿ ಮಗು ದಾಖಲಾತಿಗಳನ್ನ ನ್ಯಾಯಾಲಯಕ್ಕೆ ಸಲ್ಲಿಸಿ ನ್ಯಾಯಾಲಯದ ಆದೇಶ ಪಡ್ಕೊಂಡು ನಂತರ ಮಗುವಿಗೆ ಪಾಸ್ಪೋರ್ಟ್ ಮಾಡಿಸಿ ಆಮೇಲೆ ನಮ್ಮ ದೇಶದಿಂದ ಆ ದೇಶದ ಪ್ರಜೆಯಾಗಿ ಹೊರಗಡೆ ಹೋಗ್ತಾ ಇದ್ದೀವಿ. ಮಗುಗೆ ಇದು ಗುಣಮುಖ ಆಗುವಂತ ಸಮಸ್ಯೆ ಅಲ್ಲ, ಥ್ಯಾಲಸೀಮಿಯಾ ಇಂಟರ್ಮೀಡಿಯಾ ಅನ್ನೋ ಒಂದು ಸಮಸ್ಯೆಯಿಂದ ಇತ್ತು. ಇದು ಅನುವಂಶೀಯತೆಯಿಂದ ಬಂದಿರುವಂತ ಸಮಸ್ಯೆ. ಈ ಮಗುಗೆ ಅಲ್ಲಿ ಹೆಚ್ಚಿನ ಚಿಕಿತ್ಸೆ ಸಿಗುವಂತ ಸಾಧ್ಯತೆ ಇದೆ. ಮತ್ತೆ ಅವರಲ್ಲಿ ಮೆಡಿಕಲ್ ಫೆಸಿಲಿಟೀಸು ಸಹ ತುಂಬಾ ಚೆನ್ನಾಗಿರೋದ್ರಿಂದ ಆ ಮಗುನ ಅವ್ರು ಆಯ್ಕೆ ಮಾಡಿಕೊಂಡು ಅವರು ಆ ಮಗುಗೆ ಒಂದು ಜೀವನ ಕಲ್ಪಿಸಲಿಕ್ಕೆ ಮುಂದಾಗಿದ್ದಾರೆ. ಸೊ ಇದು ನಮ್ಗೆ ತುಂಬಾ ಹೆಮ್ಮೆ ಅನ್ಸುತ್ತೆ ಹಾಗೂ ಸಂತೋಷದ ಸಂಗತಿ. ಅವರು